ನನ್ನ ಮ್ಯಾಗ ಕೇಸ್ ಆಗತ್ತಿತ್ತಲ್ಲ ಅಂದ್ರ ನಾ ಖರೆ ಶಾಣೆ ಆಳಿಗೆ ಪಿಂಟು ಮಾಸ್ತರ್ತಿ ಜಗತ್ತದಾಗ ಅನಸ್ಕೋತಿತ್ತಲ್ಲ ಬಂದು. ನನ್ನ ಜೀವನದಾಗ ಬೀರ್ ದೇವ್ರ ಮತ್ತೆ ಒಂದು ಸತು ಪರೀಕ್ಷೆ ತಂದಿದ. ಬೀರ್ ದೇವ್ರ ಮುತ್ತೆನ ಪುಣ್ಯದಿಂದ ಜಗತ್ತದಾಗ ಆಳಿಗೆ ಪಿಂಟು ಮಾಸ್ತರ್ ಅನ್ಸ್ಕೊಂಡಿದ್ದ. ಒಂದು ಸಬದಾಗ ಕೈ ಎತ್ತಿ ಹೇಳಂತ ಮಾತದ. ಆ ಸತು ಪರೀಕ್ಷೆದಾಗ ಒಂದು ಭಗವಂತ ನನಗದೊಂದು ಯಾಳಿ ತಂದ. ಆ ಯಾಳಿ ಒಳಗೆ ನಾ ಮಹಾಳಿಂಗ್ರೈ ಮುತ್ತೇನ ಮ್ಯಾಳ ಅಂದ್ರೆ ನನಗಾಗಿ ಬರ್ತಿತ್ತಲ್ಲ ಬಂಧುಗಳು. ಮಟಮನಿ ಮ್ಯಾಳ ಇಟ್ಟು ಭೇದ ಮಾಡ್ತಿದ್ದ. ಒಟ್ಟ ಒಬ್ರಿಗೆ ಹಚ್ಕೋತಿತ್ತಲ್ಲ. ಇವ ಪಿಂಟ್ಯಾನವ ನನ್ನ ಲಗಶ್ಯಾನವ ಹೇಳ್ರಿ. ಅವ ಅದಾನ ಅವನ ಮುಂದೆ ಇಟ್ಟು ಗುಡಾಂತರಾಗಿತ್ತು. ಯಾವಾಗ ಇದೆಲ್ಲ ಕೇಸ್ ಆದ ಬಳಿಕ 1 ವರ್ಷ ಕೂತ್ ನೋಡು ಪಿಂಟು ಮಾಸ್ತರ್ ಮುಗಿತಂದ್ರು. ಇಂಥ ಮಹಾತ್ಮರ ಸಂಘ ಇತ್ತು, ಶಾಸ್ತ್ರ ಜ್ಞಾನ ಇತ್ತು. ಜಗತ್ತದಾಗ ಅಂಶದ ಬೇರೆ ಅಲ್ಲ, ಮಹಾಳಿಂಗ್ರೈ ಮುತ್ತೆ ಬೇರೆ ಅಲ್ಲ, ಒಬ್ಬನೇ ಅಂತೇಳಿ ನನ್ನ ದೃಷ್ಟಿ ಕಾಣಿಸಲ್ಗ. ಯಾವ ಈ ನನ್ನ ಸತ್ಯ ಸಂಘಕ್ಕೆ ಮೂಲ ಒಡೆಯನಾದಂತ ಸೋಲಾಪುರ ಜಿಲ್ಲಾ, ದಕ್ಷಿಣ ಸೋಲಾಪುರ ತಾಲೂಕ, ಪುಣ್ಯ ಪಾವನ ಕ್ಷೇತ್ರ, ಅಂಶುದ್ಧ ಮುತ್ಯನ ಮರಿ ಮೊಮ್ಮಗನಾದಂತ ಕುಂಬಾರಿ ಘೇನಶುದ್ಧ ಮುತ್ಯನ ದಿವ್ಯ ಚರಣಕ ಕೂಡ ಅನಂತನಂತ ಕೋಟಿ ವಂದನೆಗಳನ್ನ ಹೇಳಿ ಜಗಜ್ಜನನಿನಾದಂತ ಗ್ರಾಮ ದೇವತಿ ಮಿಣಿಜ್ಗಮ್ಮ ತಾಯಿಯ ಒಂದು ದಿವ್ಯ ಪದಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಇವತ್ತಿನ ದಿವಸ ಏನಾಗ್ಯದ್ರಿ? ನಮ್ಮ ಈ ಒಂದು ಬ್ರಹ್ಮ ವೇದಿಕೆಯಲ್ಲಿ ನಮ್ಮದೇ ಆದಂತದ ಒಂದು ಚಿಕ್ಕ ಮಕ್ಕಳಿಗೆ ಒಂದು ಬ್ರಹ್ಮ ವೇದಿಕೆ ಅಲಂಕೃತವನ್ನ ಮಾಡಿತ್ತವೆ. ಎಲ್ಲ ನಮಗಿಂತಲೂ ಬಹಳ ವಿದ್ವಾಂಸ ಪಂಡಿತರಿದ್ರಿ. ತಾವೆಲ್ಲರೂ ತೆಳಗ ಕೂತು ನಮಗೊಂದು ವೇದಿಕೆ ಅಲಂಕೃತ ಮಾಡಿರಿ. ಈ ಒಂದು ಪುಣ್ಯ ಪೋಳಿ ಒಳಗ ಕೂಡಿರ್ತಕ್ಕಂತ ಎಲ್ಲ ನನ್ನ ತಾಯಿ ತಂದೆಗಳೇ, ಪಟ್ಟದ ದೇವರುಗಳೇ, ಹಾಗೂ ಈ ನನ್ನ ಮಿಣಜಿಗಮ್ಮ ತಾಯಿಯ ಒಂದ ಕಮಿಟಿ ಬಂಧುಗಳೇ, ಅವ್ರಿವ್ರು ಅನ್ನೋದೇ ಸಕಲ ತತ್ವಜ್ಞಾನಿಗಳಿಗೆ ನಮ್ಮ ಜೊತೆಗೂಡಿ ಖ್ಯಾತ ಉಭಯ ಕಲಾವಿದರು. ಯಾರು ಸರ? ನಮ್ಮ ಪಟ್ಟದ ದೇವರು ಹೇಳಿದ್ರು. ಇದು ಭೂತಾಳ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಈ ಊರ ಮ್ಯಾಳದ. ಆನಂದ ಹಾಲು ಕುಡ್ದಟ್ಟ ಆನಂದ ಇತ್ತು. ಆಯ್ತು. ಕರೆ ಮ್ಯಾಳದಾಗ ಪರಾಕತೆ ತಿಳ್ಕೊಬೇಡ್ರಿ ಅನ್ನೋನ ನಮ್ಮ ಬೇನೂರು ಲಕ್ಷ್ಮಣ ಮಾಸ್ತರ್ ಅಂದ್ರ ನಾ ಬಂದಿದಂದ್ರ ಅವ ಗೊತ್ತ ಹಿಡಿತಾನಂತೇಳಿ. ನೋಡ್ರಿ ನರೇಂದ್ರ ಮೋದಿ ಬಂದಂಗ ಅವ್ರ ಮೊಮ್ಮ ಇವ್ರು. ಯಾ ನರೇಂದ್ರ ಮೋದಿ ಅನ್ನಿ ಅದಕ್ಕ ಒಳ್ಳೆ ಅನುಭಾವಿ ಕಲಾವಿದರದಾರ. ಅದಾರಪ್ಪ. ಇವತ್ತ ಹೇಳಿದ್ರ ಅವ್ರು ಏನತ್ತ? ಮಾತಿನ ಮುತ್ತನಿಸಿಕೊಂಡು ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ರು ಕೂಡ ಇಡೀ ಮಹಾಳಿಂಗ್ರೈ ಮುತ್ತೆಂದು ವಿಜಯ್ ವಿಠ್ಠಲ ಡೊಳ್ಳಿನ ಸಂಘ ಜಗತ್ತದಾಗ ಮುಗಿಲೆತ್ತರಕ್ಕೆ ಮುಟ್ಟಿಸಿ ನಿಮಗೆಲ್ಲ ಮರಿಯಾಗಿ ಹೋದ್ರು. ಅಂತ ಸೊನ್ಯಾಳದ ಹನುಮಂತರಾಯ ಗೌಡ್ರ ನೆನಪು ತೆಗೆದ್ರು. ಹನುಮಂತರಾಯ ಗೌಡ್ರು ಏನು ಮಾತಾಡಿ ಹೋಗ್ಯಾರ ಅದೇ ಹಿನ ತಲೆ ಅಂದ ಮಾತು ಹೋಗಿಲತ್ತ. ಎಂತ ತತ್ವಜ್ಞಾನಿಗಳು ಈ ಪುಣ್ಯ ಭೂಮಿಯಾಗ ಹುಟ್ಟಿ ಬಂದಿರ್ಬೇಕು. ಅದಕ್ಕ ಅಂತದೇ ಒಂದು ಚಾಕೋರಿಯಾಗ ನಡೀರಿ ಅಂತ ಹೇಳ್ಯಾರ. ಅದಕ್ಕ ಎಲ್ಲಾ ನನ್ನ ತಾಯಿ ತಂದೆಗಳಿಗೆ, ಪಟ್ಟದ ದೇವರುಗಳಿಗೆ, ಸರಜೋಡಿ ಹಾಡುತ್ತಿರ್ತಕ್ಕಂಥ ಒಳ್ಳೆ ಉಭಯ ಕಲಾವಿದರು, ನಮ್ಮ ಖ್ಯಾತ ಕಲಾವಿದರಾದಂತ ಶಂಕರಣ್ಣ ಹಾಗೂ ಅವರೆಲ್ಲ ಸಂಗಡಿಗರಿಗೆ, ಹಾಗೂ ಈ ಒಂದು ಸತ್ಯ ಸಂಘದಲ್ಲಿ ಕಾಲಗಳೆದು ಈ ಒಂದು ಕರ್ನಾಟಕದ ಆ ಕರ್ನಾಟಕ ಮಾತೆಯ ಸೇವಾ ಮಾಡುತ್ತಿರ್ತಕ್ಕಂಥ ನಮ್ಮ ಬೇನೂರದ ಲಕ್ಷ್ಮಣ ಮಾಸ್ತರ್ ಅವ್ರಿಗೆ ಕೂಡ ನಮ್ಮ ಕುಂಬಾರಿ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ಬಹಳ ಮಾತಾಡೋದು ಬೇಡ. ಯಾಕೆ ಸುಮ್ಮಿದ ಮೊದಲಿಂದ ಸಂದದ ನಿಮ್ಮೂರ ತನ ನಾವು ಬಂದಿದ್ದೇವು. ಮೇಲಾಗಿ ನಿಮ್ಮೂರದವರ ಒಂದು ಮಕ್ಕಳ ಜೊತೆ ನಮ್ಮ ಕಾರ್ಯಕ್ರಮದ ಅಂದ್ರೆ ಇದಕ್ಕಿಂತ ದೊಡ್ಡ ಪುಣ್ಯ ಜಗತ್ತದಾಗ ಯಾವುದು ಇಲ್ಲ. ಯಾಕ್ರಿ ಸರ? ಈ ನಾಡಿಗೆ ಏನಂತೇಳಿ ಕರೆದಾರ? ಏನ್ ಕರೆದಾರ್ರಿ? ಶರಣರ ತುಳಿದುದು ಭೂಮಿ ಅದ, ಶರಣರ ಹುಟ್ಟಿದ ನಾಡದಿದು. ವಿಜಯಪುರ ನಗರಿಗೆ ಗುಮ್ಮಟ್ಟ ನಗರಿ ಅಂದ್ರು. ವಿಜಯಪುರ ನಗರಿಗೆ ಗುಮ್ಮಟ್ಟ ನಗರಿ ಅಂದ್ರು. ಇಂಡಿ ಭೂಮಿಗೆ ಅಂಬೆಯ ನಾಡು ತಿಳಿ ಕರೆದ್ರು. ಅದರಂತೆ ಪುಣ್ಯ ಪವನ ಕ್ಷೇತ್ರ ಕಲಬುರಗಿಯ ನಾಡಿಗೆ ಶರಣರ ನಾಡ ತಿಳಿ ಜಗತ್ತದಾಗ ಕರೆದಾರ. ಅಂತ ಶರಣರ ನಾಡಿನೊಳಗ ನಮ್ಮ ಶಿವ ಇವತ್ತ ಸಿಕ್ಕದಂದ್ರ ಏನಾಗದ ನೋಡ್ರಿ ಬಂಧುಗಳೇ. ಎಂತ ಮಹಾತ್ಮರ ಹೇಳಿ ಹೋದ್ರು. ಏನ್ ಹೇಳ್ತಾರಿ ಸರ? ನರಕ ಪಾಪಿಷ್ಟರಿಗೆ, ಸುರಲೋಕದ ಇಷ್ಟರಿಗೆ ಗುರು ಕರುಣದಿಂದ ಜಗತ್ಯ ಉಳಿಯುವ
ಅದಿಲ್ಲದೆ ಸುಟ್ಟು ಹೋಗುದು ಸರ್ವಜ್ಞ ತಿಳಿ ಮಹಾತ್ಮರು ಹೇಳುತ್ತಾರ. ಹೌದ ಒಳ್ಳೆಯವರಿಗೆ ಕೆಟ್ಟವರಿಗೆ ಜಗತ್ಯ ನಡೆದಾದ ಈ ಜಗತ್ಯ ಉಳದಾದಂದ್ರ ಒಂದು ಗುರುನಾಥನ ಕರುಣಾದಿಂದತ್ತ ಬಂಧುಗಳ ಇದೇ ಪುಣ್ಯ ಭೂಮಿಯ ಕಲಬುರಗಿಯ ಶರಣ ಬಸವೇಶ್ವರ ಅವರ ಪಾದದ ಕಿಮ್ಮತ್ತ ಇಡೀ ಕಲಬುರಗಿ ಜಿಲ್ಲಾ ಆಗಂಗಿಲ್ಲ ಪುಣ್ಯಾತ್ಮರ. ಅಂತ ಪಾದದೊಳಗ ತಾಕತ್ತದ. ಅಂತ ಒಂದು ಶರಣರ ತುಳಿದುದು ಶರಣರ ಹುಟ್ಟಿದ ನಾಡಿನೊಳಗ ಇವತ್ತ ಕಾರ್ಯಕ್ರಮ ಜನರ ತಲಿ ತೂಗಿರ್ಬೇಕು. ಅಂತ ವಿಷಯ ಇಲ್ಲಿ ಬಿತ್ತಬೇಕಾಗ್ಯದ. ಭಾರಿ ವಿಷಯ ಬಿತ್ತಬೇಕಾಗ್ಯದ. ಹೌದಲ್ಲ? ಅದಕ್ಕ ಅನುಭಾವಿ ಗಡಿಗಳು ವಿಶೇಷವಾಗಿ ನಿಮ್ಮ ಊರಾನವರಿಗೆ ಊರ ಮ್ಯಾಳದವರಿಗೆ ನಂದು ಕೋಟಿ ವಂದನೆಗಳು. ಹೌದು ಯಾಕ ನಾವು ಬಿಡದೆ ಕಾರ್ಯಕ್ರಮ ಮಾಡಿದೆವು. ಹೌದು ಖರೆ ಈ ಗಡಿ ಸಿಕ್ಕಿತ್ತಲ್ರಿ, ಬಹಳ ದಿನ ಆಯ್ತು. ಶರಣರ ನಾಡಿನೊಳಗ ಇವತ್ತು 2 ಹೋರಿಕರುಗಳು ಬಂದಾವ. ಭಾರಿ ಹೋರಿಕರುಗಳ ಬಂದಾವ ಅಂದ್ರ ಇನ್ನ ಹಲ್ಲು ಹಚ್ಚಲಾರ್ದಾವ್. ಖರೆ ಯಾಕಡೆ ಯಾವಾಗ ಕತ್ತಿ ಹೊಡಿತದ ಗೊತ್ತಾಗಂಗಿಲ್ಲ. ಹೌದಲ್ರಿ? ಖರೆ ಇವತ್ತು ವಿಶೇಷವಾಗಿ ಕಮಿಟಿ ಅವರಿಗೆ ಹೇಳ್ಬೇಕಂದ್ರ ಇವತ್ತ 6 ಗಂಟೆ ತನ ಟೈಮಿಂಗ್ ಅದ. ಇವತ್ತ ಒಂದು ನಮ್ಮ ಜೊತೆಗೂಡಿ ಆಳ್ಗಿ ಪಿಂಟು ಮಾಸ್ತರ್ನ ತಕ್ಕ ಗಡಿ ಬಂದದ ಅಂತೇಳಿ ನನಗೆ ಇವತ್ತು ಹೌಸ್ ಆಗ್ಯದ. ಅಡಿಕೆ ಆಗ್ಬೇಕು. ಯಾಕ ಬಹಳ ದಿನದ ಮ್ಯಾಗ ಕೂಡೋದಾಗ್ಯದ. ಆ ಕುಸ್ತಿ ನೋಡ್ಲಿಕ್ಕೆ ನೀವೆಲ್ಲ ಬಂದವ್ರಿದ್ದೀರಿ. ಹೌದು ಶಿಸ್ತುಕೊಂಡ್ರಿ ಅಂತ ಕುಸ್ತಿ ನೋಡ್ಲಕ್ಕ. ಬಡಿಗೆ ಸಾಯ್ಬ ಏನ ವಿಷಯ ನೀನೇ ಇಡವ ಏನ ನಾ ಇಡ್ಲಿ? ಹೇಳ್ರಲ್ಲ. ವಿಷಯ ಕಮಿಟಿ ಅವ್ರ ಇಡ್ಲಿ ಅಥವಾ ನಮ್ಮ ಬೇಲೂರದ ಲಕ್ಷ್ಮಣ ಮಾಸ್ತರ್ ಇರ್ಲಿ? ನಾ ಅಂದಿಲ್ರಿ, ನಮ್ ಪಟ್ಟದ ಮುತ್ಯ ಅಂದ್ ಹೋಗ್ಯಾರ ಬಡಿಗಿ ಸಾಹೇಬ್ ಬಡಿಗೆ. ಅದಕ್ ನಾ ಅಲ್ಲಗತ್ತಿದ್ರಿ ಅವ್ ಬಡಿಗೆ ಹಾನಿಲ್ಲ ನನಗ್ ಗೊತ್ತಿಲ್ಲ. ಹೌದಿಲ್ರಿ? ಇವನಿಗೆ ಏನ ಬಡಿಗೆನೆ ಕೊಟ್ಟಾರೋ ಏನ ಕೈಯಾಗ ರೈಫಲ್ ಕೊಟ್ಟಾರೋ ಅದೇನು ಗೊತ್ತದ. ಇರ್ಲಿ, ಅನುಭಾವದಿಂದ ವಿಷಯಗಳನ್ನ ನಡೀತದ. ಅದಕ್ಕೆ ಭಗವಂತನ ಭಕ್ತಿಯದೊಳಗೆ ಇವತ್ತ ತಲ್ಲೀನಾಗೋದದ. ಅಣ್ಣ ಸಮಾಧಾನ ರೀ. ಈಗ ನಾಂದಿ ಹತ್ಯದ ಇನ್ನ ಮುಂದದ ಗಡಿ ಕೂಡ್ಯಾವಂದ್ರ ಇವತ್ತು ಹುರುಪಾಗಲಗತ್ತ. ನೀ ಕೂತು ನೋಡನಿ. ಇವತ್ತು ನಿಮ್ ಊರಾಗ ಒಂದ್ ಹರಿಬೇಕಾಗ್ಯದ. ಒಂದ್ ಜಯ ಲಕ್ಷ್ಮಣ ಮಾಸ್ತರ್ಗೆ ಆಗಿರ್ಬೇಕು, ಇಲ್ಲದ್ರ ಅಡಿಗೆ ಪಿಂಟು ಮಾಸ್ತರ್ಗೆ ಆಗಿರ್ಬೇಕು. ಅದಕ್ಕೆ ಸುಮ್ಮ ಕೂತು ನೋಡುದದ. ಇವತ್ತು ನಿದ್ದೆನೂ ಯಾರಿಗೆ ಬರಂಗಿಲ್ಲ. ಯಾಕ ಕಾಮಿಡಿದಿಂದ ಎಲ್ಲರಿಗೂ ನಗಸ್ಕೊತ ಮಾತಾಡ ಗಡಿ ಬಂದ. ಅದಕ್ಕ ಬಹಳ ಮಾತಾಡೋದಿಲ್ಲ. ಇದು ಸುಮ್ಮ ಮೊದಲಿನ ಸಂದದ. ನಮ್ಮ ಶುದ್ಧ ಮುತ್ಯ ಕೈಲಾಸದಲ್ಲಿ ಗುರುನಾಥನ ಒಂದ ಭಕ್ತಿ ಮಾಡಿ ಯಾವ ರೀತಿಯಿಂದ ಗುರುನಾಥಗೆ ತಗೊಂಡ ಧರಿಗಿಳದ ಬರ್ತಾನ ಅನ್ನೋದು 4 ನುಡಿ ಚಾಲ ಹಾಡಿ ನೋಡು. ಮುಂದಿನ ಸಂದಿಗೆ ಹೆಂಗ ಹಗ್ಗ ಈಗ ಸುಮ್ಮ ಡಿಲ್ಲ ಬಿಟ್ಟಿದೆವು. ಏನೇನ ಮಾತಾಡ್ತಾನ ಏನ ಇಶ ತರ ಕಾರ್ಯನೋ ಏನ ತೆಲ್ಯಾಗ ಆದೋ. ಯಾಕ ಅವ ಡ್ಯೂಟಿಗೆ ಬಿಚ್ಚಾರ್ಯ ನೋಡುದದ. ಹೋರಿಕರ ಮಗನಾಗದ ಅಂದ್ರ ಬರೇ ಸುಮ್ಮ ಹಗ್ಗ ಟೈಟ್ ಹಿಡಿದ್ರೆ ಹಿಂಗ ತಿರುಗಿ ತಾನೇ ಬರ್ಬೇಕು. ಹಂಗೆ ವಿಷಯ ನಡೀತದೆ. ದೈವದವರು ಶಾಂತ ರೀತಿಯಿಂದ ಕೂತು ಕೇಳ್ಬೇಕತ್ತೆ. ತಮ್ಮಲ್ಲೆಲ್ಲ ಕಳಕಳ ವಿನಂತಿಗಳದ.